ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತೇನು ರೆಸಿಪಿ ವಿಡಿಯೋ ಏನಿಲ್ಲ, ಸುಮ್ಮನೆ ಏನೋ ವಿಷಯ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ಮಗಳಿಗೆ ಎಗ್ ರೈಸ್ ಮಾಡ್ಕೊಡೋಣ ಅಂತ ಕ್ಯಾರೆಟ್ ಕಟ್ ಮಾಡ್ಕೊತಾ ಇದ್ದೀನಿ. ಅವಳು ಮೊಟ್ಟೆ ಬೇಯಿಸೋದು ಅಥವಾ ಬೇಯಿಸಿರೋದು ಆಮ್ಲೆಟ್ ಮಾಡಿದ್ರೆ ಯಾವ್ದು ತಿನ್ನಲ್ಲ ಫ್ರೆಂಡ್ಸ್. ಈ ತರ ಮೊಟ್ಟೆ ಉರ್ಕೊಟ್ರೆ ತಿಂತಾಳೆ. ಅದ್ರ ಜೊತೆ ಸ್ವಲ್ಪ ಅನ್ನ ಹಾಕಿ ತರಕಾರಿ ಹಾಕಿ ನಾನು ಎಗ್ ರೈಸ್ ತರ ಮಾಡ್ಕೊಡ್ತೀನಿ, ತಿಂತಾಳೆ. ಇವಾಗಿನ ಮಲಿಕೊಂಡು ಎದ್ಲು, ಅದಕ್ಕೆ ಕ್ಯಾರೆಟ್ ಸ್ವಲ್ಪ ಕಟ್ ಮಾಡ್ಕೊಂತ ಇದ್ದೀನಿ. ಇವತ್ತು ಭಾನುವಾರ ಅದು ಬ್ಲಾಗ್ ಫ್ರೆಂಡ್ಸ್. ಇದು ಭಾನುವಾರ, ನಮ್ದು ವಾರದ ದಿನ. ಪೂಜೆ ಎಲ್ಲ ಆಗಿ ಟೈಮು ಇವಾಗ ಅಲ್ಲೇ 3 ಗಂಟೆ ಆಗಿದೆ. ಇವಾಗ ಎದ್ಲು ಮನಿಕೊಂಡಿದ್ಲು, ಅದಕ್ಕೆ ಎಗ್ ರೈಸ್ ಮಾಡ್ಕೊಡೋಣ, ಮನಿಕಂಡು ಎದ್ಲೆಲ್ಲ ತಿಂತಾಳೆ ಅಂತ ತರಕಾರಿ ಕಟ್ ಮಾಡ್ಕೊಂತ ಇದೀನಿ. ಕ್ಯಾಪ್ಸಿಕಮು, ಕ್ಯಾಬೇಜು ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ಇರ್ಲಿಲ್ಲ, ಬೀನ್ಸ್ ಕ್ಯಾರೆಟ್ ಅಷ್ಟೇ ಇತ್ತು, ಅದಕ್ಕೆ ಅದನ್ನೇ ಕಟ್ ಮಾಡ್ಕೊಂಡು ಅದ್ರಲ್ಲೇ ಎಗ್ ರೈಸ್ ಮಾಡೋಣ ಅಂತ ಕಟ್ ಮಾಡ್ಕೊಂತ ಇದೀನಿ. ಏನಿಲ್ಲ, ಏನ್ ವಿಷಯ ಅಂತ ಅಂದ್ರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಯ ಉದ್ದೇಶ ಅಂದ್ರೆ ಏನೋ ಒಂದು ಓಪು ಆಸೆ, ಇದರಿಂದ ನಮ್ಗೆ ಒಳ್ಳೇದಾಗ್ಬೋದೇನೋ, ನಮ್ಮಂತ ಮಿಡ್ಲ್ ಕ್ಲಾಸ್ ಜನಗಳಿಗೆ ಇದರಿಂದ ಏನಾದ್ರು ಒಳ್ಳೇದಾಗ್ಬೋದೇನೋ ಅಂತ ಸ್ಟಾರ್ಟ್ ಮಾಡಿದೀನಿ ಫ್ರೆಂಡ್ಸ್. ಅಂದ್ರೆ ಸುಮ್ನೆ ಚಾನಲ್ ಅಂದ್ರೆ ಸುಮ್ನೆ ಯೂಟ್ಯೂಬ್ ಓಪನ್ ಮಾಡಿ ವಿಡಿಯೋ ಹಾಕಿ ತುಂಬಾ ಫೇಮಸ್ ಆಗಿರೋರು ಇದಾರೆ, ಏನು ಉದ್ದೇಶನೇ ಇಲ್ಲದೆ ನಮ್ಮಂತ ಮಿಡ್ಲ್ ಕ್ಲಾಸ್ ಜನಗಳು ಏನಾದ್ರೂ ಒಂದು ಹೋಪು ಆಸೆ ಇಟ್ಕೊಂಡೆ ಓಪನ್ ಮಾಡ್ತೀವಿ. ಸೊ ನಮ್ಮಂತವ್ಗೆ ಬ್ಯಾಡ್ ಕಮೆಂಟ್ಸ್, ಬ್ಯಾಡ್ ರಿಯಾಕ್ಷನ್ಸ್ ಜಾಸ್ತಿ ನಮ್ಮಂತವ್ಗೆ ಸಿಗ್ತಾ ಇವೆ. ನಂತರ ಎಷ್ಟ್ ಜನ ಯೋಚನೆ ಮಾಡಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದೀರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಓಪನ್ ಮಾಡಿ ಅಲ್ಲೇ ತುಂಬಾ ತಿಂಗಳುಗಳೇ ಆಗಿದೆ ಫ್ರೆಂಡ್ಸ್. ಯಾಕೆ ವಾಯ್ಸ್ ಓವರ್ ಏನು ಅಂತ ಫೇಸ್ ಏನು ತೋರಿಸಿಲ್ಲ ಅಂದ್ರೆ ಏನೋ ಒಂಥರ ಭಯ. ಎಷ್ಟೊಂದು ವಿಡಿಯೋಸ್ ನೋಡಿದೀವಿ, ಕಮೆಂಟ್ಸ್ ಬ್ಯಾಡ್ ಆಗಿ ಬರೋದು, ಏನಾದ್ರೂ ಒಂದು ಆಗ್ತಾನೆ ಇರ್ತಾಳೆ. ಎಷ್ಟೊಂದು ವಿಡಿಯೋ ಕಮೆಂಟ್, ಅದರಿಂದ ಏನ್ ಅವ್ರಿಗೆಲ್ಲ ಸಿಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಇಷ್ಟ ದಿನ ವಾಯ್ಸ್ ಓವರ್ ಕೊಡೋದಾಗ್ಲಿ ಏನು ಮಾಡಿರ್ಲಿಲ್ಲ. ಒಂದ್ ದೊಡ್ಡ ಮನಸ್ಸು ಮಾಡ್ಬಿಟ್ಟು ಮುಂದೆ ಬಂದಿದ್ದೀನಿ. ಇನ್ಮೇಲೆ ಏನಾದ್ರೂ ಆದ್ರೆ ಆಗ್ಲಿ ವಿಡಿಯೋಸ್ ಮಾಡ್ಕೊಂಡು ಹೋಗ್ತೀನಿ. ದೇವ್ರಿದ್ದಾನೆ, ಒಂದಲ್ಲ ಒಂದಿನ ಕೈ ಹಿಡಿತಾನೆ, ನಮಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸ್ಟಾರ್ಟ್ ಮಾಡಿದೀನಿ ವಿಡಿಯೋಸ್, ವಾಯ್ಸ್ ಓವರ್ ಕೊಡೋದಾಗ್ಲಿ ಎಲ್ಲ. ತುಂಬಾ ಜನ ನನ್ನ ತರನೇ ಎದ್ರುಕೊಂಡು ವಿಡಿಯೋಸ್ ಯೂಟ್ಯೂಬ್ ಓಪನ್ ಮಾಡಕ್ ಆಗದೆ ಎದ್ರುಕೊಂಡಿರೋರು ತುಂಬಾ ಜನ ಇದ್ದಾರೆ. ಎಷ್ಟ್ ಚೆನ್ನಾಗಿರ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ನೋಡೋಣ. ನಂತರ ಎದ್ರುಕೊಂಡು ಇಷ್ಟ ದಿನ ವಿಡಿಯೋ ಮಾಡದೆ ಇರೋದಕ್ಕೆ. ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೆ ಬೈದಲ್ಲೇ ಬದುಕೋದು ಜಾಸ್ತಿ. ನಂತರ ಎಷ್ಟ್ ಚೆನ್ನಾಗಿರ ಹೇಳಿ ಫ್ರೆಂಡ್ಸ್. ಅವ್ರಿಗೆ ನೋಡಕ್ ಇಷ್ಟ ಇಲ್ಲ ಅಂದ್ರೆ ನೋಡ್ಬಾರ್ದು, ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕೋ ತುಂಬಾ ಜನ ಇರ್ತಾರೆ. ಅವ್ರಿಗೋಸ್ಕರ ನಾವು ಭಯ ಪಟ್ಕೊಂಡಿದ್ದಿ, ಇನ್ಮೇಲೆ ಭಯ ಪಡಬಾರ್ದು ಅಂತ ಈ ವಿಡಿಯೋ ಮಾಡ್ತಾ ಇದೀನಿ. ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದೀನಿ ಫ್ರೆಂಡ್ಸ್, ಅದು ಖಾರ ತಿನ್ನಲ್ಲ, ಅದು ಜಾಸ್ತಿನೇ ಆಗೈತೆ. ಕಟ್ ಮಾಡಿ ಇಟ್ಕೊಂಡಿದೀನಿ. ಒಂದೆರಡು ಬೀನ್ಸ್ ಕಟ್ ಮಾಡ್ಕೊಂತ ಇದೀನಿ. ನಮ್ಮ ಬಗ್ಗೆ ಹೇಳ್ಕೊಂಡ್ರೆ, ನಾನದು ಲವ್ ಮ್ಯಾರೇಜ್ ಫ್ರೆಂಡ್ಸ್. ಲವ್ ಮ್ಯಾರೇಜ್ ಅನ್ನೋಕಿನ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಲ್ಲಿ ಲವ್ ಮ್ಯಾರೇಜ್ ಅಂದ್ರೆ ಯಾವ ತರ ಇರುತ್ತೆ ಅಂತ ನಿಮ್ಗೂ ಗೊತ್ತು. ತುಂಬಾ ವಿರೋಧಗಳ ನಡುವೆ ಮದ್ವೆ ಆಗಿದೀವಿ. ಇವಾಗ ನಾವಿರೋದು ಬೆಂಗಳೂರಲ್ಲಿ, ಹೆಂಗೋ ಜೀವನ ಸಾಕ್ತಾ ಐತೆ. ಇನ್ನು ನಮ್ಮ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂತ ನಿಮ್ಗೆ ಆಸೆ ಇದ್ರೆ ನನ್ನ ಚಾನೆಲ್ಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂತ ನಿಮ್ಗೆ ಅನ್ಸುತ್ತೆ, ನಾನು ನಿಜವಾಗ್ಲೂ ಶೇರ್ ಮಾಡ್ಕೊಂತೀನಿ. ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಈರುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪನೇ ಮಾಡ್ತಾ ಇರೋದು ಅವ್ರೊಬ್ಳಿಗೋಸ್ಕರ.
ಯಾರಿಗೂ ಬ್ಯಾಡ್ ಕಾಮೆಂಟ್ ಆಗ್ಲಿ, ಯಾರಾದ್ರೂ ವಿಡಿಯೋ ಮಾಡಕ್ ಹೋದ್ರೆ ನಗೋದಾಗ್ಲಿ ಆಡ್ಕೊಳೋದಾಗ್ಲಿ ಯಾರು ಮಾಡಕ್ ಹೋಗ್ಬಿಡಿ ಫ್ರೆಂಡ್ಸ್. ಅವ್ರವ್ರ ಜೀವನ ಅವ್ರವ್ರ ಲೈಫು ಒಂದೊಂದ್ ತರ ಇರುತ್ತೆ. ಅವ್ರ ಕಷ್ಟಗಳು ಅವ್ರಿಗೆ ಗೊತ್ತಿರುತ್ತೆ, ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಏನೋ ಒಂದ್ ಮಾಡ್ಬೇಕು ಅಂತ ಮುಂದೆ ಬಂದಿರ್ತಾರೆ, ಅದಕ್ಕೂ ನೀವು ಡಿಸಪಾಯಿಂಟ್ ಮಾಡಿದ್ರೆ ಯಾರು ಏನು ಮಾಡಲ್ಲ. ಅರ್ಥ ಮಾಡ್ಕೊಂತೀರಾ, ಅರ್ಥ ಮಾಡ್ಕೊಂಡವ್ರು ಮಾಡ್ಕೊಂತಾರೆ, ಎಲ್ಲಾರು ಅರ್ಥ ಮಾಡ್ಕೊತಾರೆ ಅಂತ ಹೇಳಕ್ ಆಗೋದಿಲ್ಲ. ನಾನೇ ನಾನು ಹೇಳೋದ್ರಿಂದ ಯಾರಿಗಾದ್ರೂ ಸ್ವಲ್ಪನಾದ್ರೂ ಉಪಯೋಗ ಆಗುತ್ತೆ ಅಂತ ಹೇಳ್ಬೇಕು ಅಂತ ಅನ್ನೋದು, ಅದಕ್ಕೆ ಹೇಳ್ತಾ ಇದೀನಿ ಫ್ರೆಂಡ್ಸ್. ಯಾರು ಬ್ಯಾಡ್ ಆಗಿ ಥಿಂಕ್ ಮಾಡ್ಬೇಡಿ, ನನ್ಗೆ ಅನ್ಸಿದ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಬನ್ನಿ ಫ್ರೆಂಡ್ಸ್, ರೆಸಿಪಿ ಸ್ಟಾರ್ಟ್ ಮಾಡೋಣ. ಕ್ಯಾರೆಟು, ಬೀನ್ಸು, ಕೊತ್ತಂಬರಿ, ಒಂದೇ ಒಂದು ಹಸಿಮೆಣಸಿಕಾಯಿ, ಒಂದು ಈರುಳ್ಳಿ ತಗೊಂಡಿದ್ದೀನಿ, 3 ಮೊಟ್ಟೆ ತಗೊಂಡಿದ್ದೀನಿ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಮ್ ಮೇಡು ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನೇ ತಗೊಂಡಿದ್ದೀನಿ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. 2ರಿಂದ 3 ಸ್ಪೂನ್, ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೊಬೇಕು. ಈರುಳ್ಳಿ, ಕೊತ್ತಂಬರಿ, ಒಂದು ಚಿಟಿಕೆ ಅಷ್ಟು ಹಸಿರು ಬೆಳ್ಳುಳ್ಳಿ ಪೇಸ್ಟ್. ನಮ್ ತುಮಕೂರು ಡಿಸ್ಟಿಕ್ ಚಿಕ್ಕನಾಯಕನಹಳ್ಳಿ ತಾಲೂಕರು ಯಾರಾದ್ರೂ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ದು ತುಮಕೂರು ಡಿಸ್ಟಿಕ್ ಚಿಕ್ಕನಾಯಕನಹಳ್ಳಿ, ಯಾರಾದ್ರೂ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಉಪ್ಪು ಒಂದ್ ಸ್ವಲ್ಪ, ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಅಂತ ತರಕಾರಿ ಎಲ್ಲ ಎಣ್ಣೆನಲ್ಲೇ ಫುಲ್ ಸಾಫ್ಟ್ ಆಗಂಗೆ ಬೇಯಿಸ್ಬೇಕು. ಪ್ಲೇಟ್ ಮುಚ್ಬಿಟ್ಟು ಸ್ವಲ್ಪ ಒಂದ್ 5 ನಿಮಿಷ ಬೇಯಿಸ್ಕೊಳ್ಳೋಣ. ಇದು ಸಾಫ್ಟ್ ಆಗಿದೆ, ಬೆಂದೈತೆ. ಇವಾಗ ಮೊಟ್ಟೆ ಹೊಡ್ಬೇಕು. ಇದು ಫುಲ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗ್ಬೇಕು, ಇಲ್ಲಾಂದ್ರೆ ಒಂಥರ ಹಸಿ 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 ವಾಸನೆ ಬಂದ್ಬಿಟ್ಟು ಮೊಟ್ಟೆ ವಾಸನೆ. ಒಂದು 5 ನಿಮಿಷ ಆದ್ರೆ ಇದು ಬೇಯಬೇಕು.
ಮಾಡಿಟ್ಟಿದ್ದೆ, ಉಳಿದಿತ್ತು ಮಧ್ಯಾಹ್ನ ಮಾಡಿದ್ದು, ಅದನ್ನೇ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದೇ ಸಲ ಮಿಕ್ಸ್ ಮಾಡಿ. ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ, ಸ್ವಲ್ಪ ಅಷ್ಟೇ. ಈ ಟೈಮಲ್ಲಿ ಒಂಚೂರು ಉಪ್ಪು ಹಾಕೊಬೇಕು ಫ್ರೆಂಡ್ಸ್. ಅನ್ನ ಹಾಕಿರ್ತೀವಲ್ಲ, ಸ್ವಲ್ಪ ಉಪ್ಪು ಕಡಿಮೆ ಆಗಿರುತ್ತೆ, ಸ್ವಲ್ಪ ಉಪ್ಪು ಹಾಕಬೇಕು. Simple and tasty egg rice ready, friends. Thank you for watching. Please subscribe my channel. Support me. ನಿಮ್ಮ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ಏನಂತ ಅನ್ನಿಸ್ತು ನಿಮಗೆ. ಥ್ಯಾಂಕ್ ಯು.